are you, Mr. Lankesh? Super, Mr. Lokesh. How are you, audience? Nice pollution. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಮಿಸ್ಟರ್ ಲಂಕೇಶ್, ಈ ನಂಬರ್ಸ್ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ನೋಡಿ, ಇವಾಗ 0 ಇಲ್ಲ ಅಂದ್ರೆ ಮ್ಯಾಥಮೆಟಿಕ್ಸೇ ಇಲ್ಲ ಅಂತ ಹೇಳ್ಬೋದು. Of course. ಈಗ ನೋಡಿ, 100 ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಓದಲ್ಲಿ 100 ಔಟ್ ಆಫ್ ಔಟ್ ತಗೊಂಡ್ರೆ ಶಬಾಷ್ ಅಂತಾರೆ. ಆಮೇಲೆ ಕ್ರಿಕೆಟ್ ಅಲ್ಲಿ ಸೆಂಚುರಿ ಹೊಡೆದ್ರೆ ಸೂಪರ್ ಅಂತಾರೆ. ಸಿನಿಮಾನು ಅಷ್ಟೇ, 100 ದಿನ 100 ಗುರು ಸೂಪರ್ ಸೆಲೆಬ್ರೇಟ್ ಮಾಡೋಣ ಅಂತಾರೆ. ಈ 100 ಗಿರೋ ಮಹತ್ವ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್. ಈ 100 ಸಿನಿಮಾ ಮಾಡಿದ್ದಾರೆ ಅಂದ್ರೆ ಅಯ್ಯೋ, ಇಟ್ ಇಸ್ ಸಚ್ ಅ ಬಿಗ್ 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 ಅಚೀವ್ಮೆಂಟ್. 100ಕ್ಕೆ ನಾವು ಈ ತರ ಹೇಳ್ತೀವಿ ಅಂದ್ರೆ 150 ಟಚ್ ಮಾಡಿದಾಗ ಎಂತ ಸೆಲೆಬ್ರೇಷನ್ ಇರಬೇಡ, ಎಂತ ಅಚೀವ್ಮೆಂಟ್ ಇರಬೇಡ. ಟ್ಯಾಲೆಂಟ್, ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್, ಎಕ್ಸೆಟ್ರಾ 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 ಎಲ್ಲ ಇರಬೇಕು. ಪ್ರೊಡ್ಯೂಸರ್ ಡೈರೆಕ್ಟರ್ ಬೇಕು ಸರ್, ಮತ್ತೆ ಅವ್ರನ್ನ ಇದ್ರೆ ಬಂದೇ ಬರ್ತಾರೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ನಮ್ಮ ಮಜಾ ಟಾಕೀಸಿನಲ್ಲಿ ಸೂಪರ್ ಡೂಪರ್ ಆಗಿರೋ ಅಂತ ಒಂದು ಎಪಿಸೋಡ್ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ವಿ ಆರ್ ಸೆಲೆಬ್ರೇಟಿಂಗ್ 150 ಗ್ಲೋರಿಯಸ್ ಸಿನಿಮಾಸ್ ಆಫ್ ಅ ಲವ್ಲಿ ಆಕ್ಷನ್ ಕಿಂಗ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅರ್ಜುನ್ ಸರ್ಜಾ ಸರ್. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಅರ್ಜುನ್ ಸರ್ಜಾ ಸರ್. ಅರ್ಜುನ್ ಸರ್, ಹೌ ಆರ್ ಯು ಸರ್? ವಂಡರ್ಫುಲ್. 75ನೇ ಎಪಿಸೋಡ್ಗೆ ಅರ್ಜುನ್ ಸರ್ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದ್ರು. ಇಟ್ ವಾಸ್ ಅ ಹ್ಯೂಜ್ ಸೆಲೆಬ್ರೇಷನ್. ಈಗ 250 ದಾಟಿದೀವಿ ಸರ್. ನಮ್ಮ ಹೊಸ ಮನೆಗೆ ಬಂದಿದ್ದೀರಾ. ವೆಲ್ಕಮ್ ಒನ್ಸ್ ಅಗೇನ್ ಸರ್. 75ನೇ ಎಪಿಸೋಡ್ ಅವ್ರು ಬಂದಿದ್ರು. ಇವಾಗ 150ನೇ ಸಿನಿಮಾಗೆ ನಾವು ಕರ್ಸಿರೋದು. ಇಟ್ಸ್ ಅ ಗ್ರೇಟ್ ಆನರ್ ಅಂಡ್ ಅ ಪ್ಲೆಜರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಮೊದಲು ನನ್ನ ನಮಸ್ಕಾರ. ನೀವು ಹೇಳಿದಾಗ 75ನೇ ಎಪಿಸೋಡ್ ನಾನು ಬಂದೆ. ಇವತ್ತು ನೋಡ್ತಾ ಇದ್ದಾಗ 250ನೇ ಎಪಿಸೋಡ್ ಅಂತ ಕೇಳಿದ್ರೆ ನಿಜವಾಗ್ಲೂ ಇಟ್ಸ್ ವಂಡರ್ಫುಲ್. ನಿಮ್ಮ ಹಾರ್ಡ್ ವರ್ಕ್, ಈ ಟೀಮಿನ ಪ್ರತಿಯೊಬ್ಬರಿಗೂ ನನ್ನ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ಕ್ರೆಡಿಟ್ ಗೋಸ್ ಟು ದ ವ್ಯೂವರ್ಸ್. ಅವ್ರಿಗೆ ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ವ್ಯೂವರ್ಸ್. ಅಂಡ್ ಸೆಲೆಬ್ರೇಟಿಂಗ್ ಯುವರ್ 150 ಸಿನಿಮಾಸ್ ಇಟ್ಸ್ ಅ ವಂಡರ್ಫುಲ್ ಜರ್ನಿ. ಅದ್ರ ಬಗ್ಗೆ ಮಾತಾಡೋಣ ಮಜಾ ಟಾಕೀಸ್ ನಲ್ಲಿ. We want to listen to so many beautiful memories of yours. Once again, welcome sir. Banni ಕೂತ್ಕೊಳ್ಳಿ please. ಸರ್, ಮೊದಲನೇದಾಗಿ ಮತ್ತೆ ಕೇಳ್ತೀನಿ ನಾನು, ನಿಮ್ಮ ಡಯಟ್ ಏನ್ ಸರ್? ಯಾಕೆ ಕೇಳ್ತಾ ಇದ್ದೀರಾ? ನಾನು ಹೇಳ್ತೀನಿ ಸರ್ ಯಾಕೆ ಅಂತ, ನೀವು ಹೇಳಿ ಸರ್. ಬೆಳಗ್ಗೆ ಎದ್ದ ತಕ್ಷಣ ನೀರು ಒಂದು 1 ಲೀಟರ್ ವಾಟರ್ ಎದ್ದ ತಕ್ಷಣ. ಅದಾದ್ಮೇಲೆ ABC ಜ್ಯೂಸ್. ಓಕೆ. ಅಂದ್ರೆ ಆಪಲ್, ಬೀಟ್ರೂಟ್ ಅಂಡ್ ಕ್ಯಾರೆಟ್. ಓಕೆ. ಅಂಡ್ ನಾರ್ಮಲ್ ಬ್ರೇಕ್ಫಾಸ್ಟ್, ಮನೇಲಿ ಏನ್ ಬ್ರೇಕ್ಫಾಸ್ಟ್ ಇರುತ್ತೋ, ಸ್ಟೀಮ್ ಇಡ್ಲೀಸ್, ನಮ್ಮ ಇಡ್ಲಿ. ಓಕೆ. ಸೊ ಸ್ವಲ್ಪ ಹೆಲ್ತಿ ಆಗಿರೋ ವಿಷಯಗಳು. ಅಂಡ್ ಇದಕ್ಕಿಂತ ಮುಂಚೆ ಪಪಾಯ, ಪರಂಗಿ ಹಣ್ಣು ಬೆಳಗ್ಗೆ. ಓಕೆ ಓಕೆ. ಇಷ್ಟೇ, ಇನ್ನೇನು ಸ್ಪೆಷಲ್ ಅಲ್ಲ. ಮಧ್ಯಾಹ್ನ ನಾರ್ಮಲ್ ಊಟ. ನಾರ್ಮಲ್ ಊಟ. ನಾನ್ ವೆಜಿಟೇರಿಯನ್ ತಿನ್ನೋವಾಗ ಮುದ್ದೆ, ಕೋಳಿ. ಅಮ್ಮ ಹೇಳಿದೆ ತಾನೆ ಅಷ್ಟೇ ತಿನ್ನೋದು ಅಂತ. ಈ ಅಮ್ಮ ಕೇಳಿದ್ರೆ, ಸರ್ ಅವರೆಲ್ಲ ತಿಂತಾರೆ, ತಿಂಡಿಗೆ ಮುಂಚೆನ ತಿಂಡಿ ಆದ್ಮೇಲೆ ಕೇಳಿ ಅಂತ. ಸರ್, 150 ಸಿನಿಮಾಸ್, ಮೋಸ್ಟ್ ಅನ್ಫರ್ಗೆಟಬಲ್ ಮೂಮೆಂಟ್ ಆಫ್ ಯರ್ ಲೈಫ್ ಸರ್ ಇನ್ ಸಿನಿಮಾ ಜರ್ನಿ. ಈ ಜರ್ನಿನೇ ಒಂದು ಅನ್ಫರ್ಗೆಟಬಲ್ ಇದು. ಬಿಕಾಸ್ ನಾನು ಸಿನಿಮಾಲಿ ಆಕ್ಟ್ ಮಾಡ್ಬೇಕು ಅಂತ ಬಂದವನಲ್ಲ. ನಾನು ಕರಾಟೆ ಕಲ್ತ್ಕೊಂಡು ಸ್ವಲ್ಪ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಅಂದ್ಕೊಂಡು ಇದೆಲ್ಲ ಕಲ್ತ್ಕೊಂಡೆ. ಗೊತ್ತಿಲ್ದೋ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ. ಸೊ ಪ್ರತಿಯೊಂದು ಒಂದೊಂದು ಅದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಪ್ರೊಡ್ಯೂಸ್ ಮಾಡಿದೆ, ಡೈರೆಕ್ಟ್ ಮಾಡಿದೆ, ಕತೆ ಬರೆಯಕ್ಕೆ ಶುರು ಮಾಡಿದೆ. ಇದೆಲ್ಲ ನಾನು ಏನು ಅಂದ್ಕೊಂಡ್ಲೇ ಇಲ್ಲ ಲೈಫ್ನಲ್ಲಿ. ಗೊತ್ತಿಲ್ಲದೆ ಎಲ್ಲ ಏನೇನೋ ನಡ್ಕೊಂಡು ಹೊಟ್ಟೋಯ್ತು. ಸೊ ಇದೇ ಈ ಜರ್ನಿನೇ ನನಗೊಂದು ವಿಭಿನ್ನವಾದ ಒಂದು ಜರ್ನಿ ಅನ್ನೋ ಒಂದು ಫೀಲಿಂಗ್. ಸರ್, 150 ಸಿನಿಮಾಗಳು ಮಾಡಿದೀರಾ. ಸುಮ್ಮನೆ ಒಂದು ಏನಂತಾರೆ ತೀಟೆಕ್ ಪ್ರಶ್ನೆ ಕೇಳ್ತೀನಿ ಸರ್. ಹೇಳಿ. ಅಂದ್ರೆ ನಿಮ್ಮ ಟಾಪ್ 5 ಸಿನಿಮಾಸ್ ಅಂದ್ರೆ ಯಾವ್ದು ಹೇಳ್ತೀರಾ? ಮೊದಲನೇದು ನನ್ನ ಇಂಟ್ರೊಡ್ಯೂಸ್ ಮಾಡಿದ ಸಿನಿಮಾ, ಅಫ್ಕೋರ್ಸ್ ಮೊದಲನೇದು ಕನ್ನಡ, ಅಂದ್ರೆ ತಮಿಳ್ ಅಂಡ್ ತೆಲುಗು 3 ಸಿನಿಮಾನು ನನಗೆ ಹೃದಯಕ್ಕೆ ತುಂಬಾ ಹತ್ತಿರವಾದ್ದು. ಸಿಂಹದ ಮರಿ ಸೈನ್ಯ, ರಾಜೇಂದ್ರ ಸಿಂಗ್ ಅವ್ರು ನಾನು ಇಂಟ್ರೊಡ್ಯೂಸ್ ಮಾಡಿದ ಕನ್ನಡ ಚಿತ್ರರಂಗಕ್ಕೆ. ಎರಡನೇದು ರಾಮನಾರಾಯಣ್ ಡೈರೆಕ್ಟರ್ ಅಂತ, ಅವ್ರು ನನ್ನ ತಮಿಳ್ ಇಂಟ್ರೊಡ್ಯೂಸ್ ಮಾಡಿದ್ರು, ನನ್ರಿ ಅಂತ ಪಿಕ್ಚರ್. ಕೋಡಿ ರಾಮಕೃಷ್ಣ ಅವ್ರು ನನ್ನ ತೆಲುಗುನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಮಾಪಲೆಲೋ ಗೋಪಾಲುಡು ಅಂತ. ಸೊ ಈ 3 ಚಿತ್ರ ನನಗೆ ಟು ಸ್ಟಾರ್ಟ್ ವಿತ್ ತುಂಬಾ ಮನಸ್ಸಿಗೆ ಹತ್ತಿರವಾದ್ದು. 4 and 5 ಜೆಂಟಲ್ಮೆನ್ ಅಂತ ಒಂದು ಸಿನಿಮಾ ಮಾಡಿದೆ. ಐ ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ನನಗೂ ಒನ್ ಆಫ್ ದ ಮೋಸ್ಟ್ ಫೇವರೇಟ್ ಸಿನಿಮಾಸ್ ಅದು. ಆ ಸಿನಿಮಾ ನನಗೆ ಒಳ್ಳೆ ಒಂದು ಮರ್ಯಾದೆ ತಂದು ಕೊಟ್ಟ ಒಂದು ಸಿನಿಮಾ ಅದು. ಅದಾದ್ಮೇಲೆ ನಾನು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದೆ ಒಂದು ಪಿಕ್ಚರ್, ಸೇವಕನ್ ಅಂತ. ಅದ್ ಮತ್ತೆ ಲೈಫ್ ನನಗೆ ಮತ್ತೆ ಇನ್ನೊಂದು ಲೈಫ್ ಸಿಗ್ತದೆ. ಆಮೇಲೆ ಕನ್ನಡದಲ್ಲಿ ತುಂಬಾ ನನಗೆ ನಾನು ಮಾಡಿರೋದ್ರಲ್ಲಿ ಇಷ್ಟ ಆಗಿರೋದು
ಮಂಜುನಾಥ ಅಂತ ಶ್ರೀ ಮಂಜುನಾಥ ಲ್ಯಾಂಡ್ ಮಾರ್ಕ್ ಸಿನಿಮಾ ಅದಂತೂ ಫ್ಯಾಂಟಾಸ್ಟಿಕ್. ಸರ್ ನೀವು ಡೈರೆಕ್ಟರ್ ಆಗೋದಕ್ಕೆ ಸ್ಫೂರ್ತಿ ಯಾರು ಅಥವಾ ಏನು? ಇನ್ಸ್ಪಿರೇಷನ್ಗೆ ತುಂಬಾ ಜನ ಡೈರೆಕ್ಟರ್ಸ್ಗಳು. ಓಕೆ. ಒಂದು ದಿನ ರಾಜ್ ಕಪೂರ್ ಅವರು ಹಾ, ಮೇರಾ ನಾಮ್ ಜೋಕರ್ ಅಂತ ಪಿಕ್ಚರ್, ಆ ಪಿಕ್ಚರ್ ನೋಡ್ತಿದ್ದೆ. ಅದು ತುಂಬಾ ಇನ್ಸ್ಪೈರ್ ಮಾಡ್ತಾರೆ ನನಗೆ. ಫ್ಯಾಂಟಾಸ್ಟಿಕ್ ಸರ್. ಇಟ್ಸ್ ಎ ವಂಡರ್ಫುಲ್ ಮೂವಿ. ಹೌದು. ಅದ್ ನೋಡಿದಾಗ್ಲೇ ಅಂದ್ಕೊಂಡು ಅರೆ ಹೆಂಗ್ ಮಾಡ್ತಾರೆ ಇದನ್ನ ಸೀನ, ಹೆಂಗೆ ಕನ್ಸ್ಯೂಮ್ ಮಾಡ್ತಾರೆ ಅಂತ ಅವಾಗ. ಅದಾದ್ಮೇಲೆ ಏನೋ ತುಂಬಾ ಬೇರೆ ಬೇರೆ ಚಿತ್ರಗಳು ನೋಡಿದೆ. ನಮ್ಮ ಕರ್ನಾಟಕದಲ್ಲಿ ಪುಟ್ಟಣ್ಣ ಕಣಗಾಲ್ ಅವ್ರ ಪಿಕ್ಚರ್ಗಳೆಲ್ಲ ಒಂದಷ್ಟು ಎಲ್ಲ ನೋಡಿದೀನಿ ನಾನು, ಯಾವ್ದು ಬಿಡಲ್ಲ. ಆಮೇಲೆ ತಮಿಳ್ನಲ್ಲಿ ಭೀಮ್ ಸಿಂಗ್ ಅಂತ ಒಬ್ಬ ದೊಡ್ಡ ಡೈರೆಕ್ಟರ್, ಶ್ರೀಧರ್ ಅಂತ, ಅವರು ಕನ್ನಡ ಸಿನಿಮಾ ಮಾಡಿದ್ರು. ಸೊ ಇವರೆಲ್ಲನೇ ನನಗೆ ಇನ್ಸ್ಪಿರೇಷನ್. ಅರ್ಜುನ್ ಸರ್ಜಾ ಅವ್ರಿಗೆ ತುಂಬಾ ಫೇವರೇಟ್ ಹೀರೋಯಿನ್ ಯಾರು ಸರ್? ಮನೇಲಿ ನಾನು ಹೆಂಡತಿ. ಇದು ಫಸ್ಟ್ ಸೇಫ್ ಆಗಿದ್ಬಿಡೋಣ ಅಂತ ಸುಮ್ಮನೆ ಮನೇಲಿ ಹೆಂಡತಿ, ಹೊರಗಡೆ ಬೇರೆ ಅರ್ಥ ಬಂದ್ಬಿಡ್ತು ಆಮೇಲೆ. ಹೊರಗಡೆ ಅಂತ ಇಲ್ಲ, ಸಿನಿಮಾ ಇಂಡಸ್ಟ್ರಿ ದೊಡ್ಡ ಹಳೆ ಆಕ್ಟ್ರೆಸ್ ಅಂತಂದ್ರೆ ಸಾವಿತ್ರಿ ಅವ್ರು ತುಂಬಾ ಇಷ್ಟ ನನಗೆ. ಈಗ ಹಿಂದಿಲಿ ಕಾಜೋಲ್ ಇಷ್ಟ ನನಗೆ. ನೀವು ಕೆಲಸ ಮಾಡಿದವ್ರು? ನಾನು ಕೆಲಸ ಮಾಡಿದ್ರೆ ರೇವತಿ, ಮೀನಾ ಇವ್ರ ಜೊತೆ ಕೆಲಸ ಮಾಡಿದೀನಿ. ಅವರೆಲ್ಲ ಇಷ್ಟ. ನೋಡಿ ಸರ್, ಇದೇ ನಿಮ್ಮ ಸಿಂಪ್ಲಿಸಿಟಿ. ನೋಡಿ, ಇವಾಗ ನೀವು ಕೆಲಸ ಮಾಡಿರೋ ಹೀರೋಯಿನ್ಗಳ ಬಗ್ಗೆ ನೀವು ಮಾತಾಡ್ತೀರಾ. ಯಾರು ಇಷ್ಟ ಅಂದ್ರೆ ನೀವು ಯಾರ ಜೊತೆ ಕೆಲಸ ಮಾಡಿದೀರಾ ಅದನ್ನೆಲ್ಲ ಹೇಳ್ತೀರಾ. ಅವ್ರು ನೋಡಿ, ಯಾರ ಜೊತೆ ಕೆಲಸ ಮಾಡಿಲ್ಲ ಅಂದ್ರೆ ಅವರು ನನ್ನ ಫೇವ್ರೇಟ್ ಅಂತಾರೆ. ಟ್ಯಾಲೆಂಟ್ ಅಂದ್ರೆ ಯಾಕೆ ಅಲ್ಲ, ನಿಮ್ಗೆ ಎಲ್ಲರೂ ಫೇವ್ರೇಟ್ ಅಲ್ಲ ಸರ್, ಹೆಂಗೆ ಅದು ಅಂತ? ಹೆಂಗೆ ಎಲ್ಲರೂ ಫೇವ್ರೇಟ್. ನೀವು ಫೇವ್ರೇಟ್, ಅರ್ಜುನ್ ಸರ್ಜಾ ಸರ್ ಫೇವ್ರೇಟ್, ಎಲ್ಲರೂ ಫೇವ್ರೇಟ್ ಅಲ್ಲ? ಅಲ್ಲಿ ನೋಡು, ಅಲ್ಲಿ ರೆಮೋಟ್ ನೋಡ್ಬಿಟ್ಟು ತಲೆ ತಿರ್ಸ್ಬಿಟ್ರಿ ಈ ಕಡೆ. ರೆಮೋ ಅವರು ಫೇವ್ರೇಟ್. ಇದು ಒಂದು ಪ್ರಶ್ನೆ ಕೇಳೋದ್ಬಿಟ್ಟೆ. ಇವಾಗ ನೀವು ಪೊಲೀಸ್ ಆಗ್ಬೇಕು ಅಂತ ಬಂದ್ರಿ, ಸಿನಿಮಾ ಹೀರೋ ಆದ್ರಿ, ಡೈರೆಕ್ಟರ್ ಆದ್ರಿ, ರೈಟರ್ ಆದ್ರಿ, ಪ್ರೊಡ್ಯೂಸರ್ ಆದ್ರಿ. ಅಕಸ್ಮಾತ್ ಪೊಲೀಸು ಅಥವಾ ಆಕ್ಟರ್, ಡೈರೆಕ್ಟರ್, ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟು ಯಾವ ಕೆಲಸನೂ ಅಲ್ಲದೆ ಇದ್ರೆ ಏನಾಗಿರ್ಬೋದಾಗಿತ್ತು ನೀವು? ನನಗೆ ಇಂಟೀರಿಯರ್ ಡಿಸೈನಿಂಗ್ ತುಂಬಾ ಇಷ್ಟ. ಇಂಟೀರಿಯರ್ ಡಿಸೈನ್ ಅದಾಗಿರ್ತಿದ್ನೇನೋ. ಮೊದಲು ಚಿಕ್ಕ ವಯಸ್ಸಿನಲ್ಲಿ ನನ್ಗೆ ಆಟೋ ಡ್ರೈವರ್ ಆಗ್ಬೇಕು ಅಂತ ತುಂಬಾ ಇಷ್ಟ. ಆಟೋ ಡ್ರೈವರ್ ಅಂತ? ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ಅದೊಂದು ಆಸೆ. ಆಟೋ ಡ್ರೈವರ್ ಆಗ್ಬೇಕು, ಒಳ್ಳೆ ಆಟೋ ಡ್ರೈವರ್ ಆಗ್ಬೇಕು ಅಂತ ಒಂದು ಆಸೆ. ಅಲ್ಲ, ಈ ಒಳ್ಳೆ ನಟರಿಗೆಲ್ಲ ಇದೊಂದು ಆಸೆ ಇರುತ್ತೆ ಸರ್. ನಿಮಗೆ ಇವಾಗ ನೋಡಿ, ಆಟೋ ಡ್ರೈವರ್ ಆಗ್ಬೇಕು ಅಂತ ಆಸೆ. ನಮ್ಮ ಅಪ್ಪನಿಗೆ ಒಂದು ಆಸೆ ಇತ್ತು. ನಮ್ಮ ಅಪ್ಪನಿಗೆ ಟ್ರೈನ್ ಡ್ರೈವರ್ ಆಗ್ಬೇಕು ಅಂತ ಆಸೆ ಇತ್ತು. ಅದ್ ಯಾಕೆ ಅನ್ನೋದು ಗೊತ್ತಿಲ್ಲ. ಇವತ್ತು ನಮ್ಮ ಅಪ್ಪನಿಗೆ ಅದೇನೋ ಆಸೆ ಅಂತ, ಚಿಕ್ಕ ವಯಸ್ಸಿಂದ ನಾನು ಟ್ರೈನ್ ಡ್ರೈವರ್ ಆಗ್ಬೇಕು ಅಂತ. ಮಿಸ್ಟರ್ ಲೋಕೇಶ್, ನಿಮಗೇನು ಆಸೆ ಹೇಳಿ? ಸ್ಕ್ರೂ ಡ್ರೈವರ್. ಸಪೋಸಿಟ್ಲಿ ನೀವೇನಾದ್ರೂ ಆಂಕರ್ ಆಗಿದ್ರೆ ಹೆಂಗಿರುತ್ತೆ? ಅಯ್ಯೋ, ನನಗೆ ಊಹಿಸ್ಕೊಳಕ್ಕೂ ಆಗಲ್ಲ. ಐ ಮೀನ್ ಸಿನಿಮಾ ನಾನು ತುಂಬಾ ಆಕ್ಟ್ ಮಾಡ್ಬಿಡ್ತೀನಿ, ನಿಜವಾಗ್ಲೂ ಹೇಳ್ತಾ ಇದೀನಿ. ಅವಾಗ ಅನ್ಕೋತೀನಿ ನಾನು, ಏನಾದ್ರೂ ಇವ್ರ ಜಾಗದಲ್ಲಿ ನಾವಿದ್ರೆ ಹೆಂಗೆ ಅಂತ. ಐ ಕಾಂಟ್ ಇವನ್ ಡೂ ದಿಸ್, ಚಾನ್ಸೇ ಇಲ್ಲ. ಇವತ್ತೊಂದ್ಸಲಿ ಟ್ರೈ ನಾನು ಹೇಳ್ಕೊಡ್ತೀನಿ ಸರ್ ಪ್ರಾಂಪ್ಟಿಂಗ್. ಇವತ್ತು ಒಂದು ವಿಲ್ ಕ್ರಿಯೇಟ್ ಒನ್ ಹಿಸ್ಟ್ರಿ, ವಿಲ್ ಟ್ರೈ. ವೆರಿ ಸಿಂಪಲ್ ಸರ್. ಏನಂದ್ರೆ ಎಲ್ಲಿನ ಒಂದು ಡೈನಾಮಿಕ್ ಎಂಟ್ರಿ ಕೊಡೋಣ. ಅದ್ ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಡೈನಾಮಿಕ್ ಎಂಟ್ರಿ ಕೊಡ್ತೀರಾ, ಬರ್ತೀರಾ, ನಿಂತ್ಕೋತೀರಾ. ಯು ಜಸ್ಟ್ ಸೇ ಹೌ ಆರ್ ಯು ಮಿಸ್ಟರ್ ಲಂಕೇಶ್, ಆಡಿಯನ್ಸ್, ನಾಯ್ಸ್ ಪೊಲ್ಯೂಷನ್. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಜಾ ಟಾಕೀಸ್. ಇಷ್ಟೇ. ಸುಮ್ಮನೆ ರೀ. ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿರುತ್ತೆ. ಮೇಲ್ಗಡೆ ಒಂದು ಡೈನಾಮಿಕ್ ಎಂಟ್ರಿ ಬ್ಯೂಟಿಫುಲ್ ಆಗಿ ನಿಮ್ ಸ್ಟೈಲ್ ಅಲ್ಲೇ ವೆಲ್ಕಮ್ ಮಾಡಿ ಸರ್. ಸುಮ್ಮನೆ ರೀ ಸರ್, ಕೇಳ್ರಪ್ಪ ಎಲ್ರು. ಅಲ್ಲಿ ಮೇಲೆ ನಮಸ್ಕಾರ ಎಲ್ಲ ವೀಕ್ಷಕರಿಗೆಲ್ಲ ನಮಸ್ಕಾರ. ಗಿರಿಜಾಲ ಅಮ್ಮ ಅವ್ರಿಗೆ ನಮಸ್ಕಾರ. ಎಲ್ಲ ನಮಸ್ಕಾರ. ಲೈಟ್ಸ್ ಎಲ್ಲ ಕರೆಕ್ಟ್ ಇದೆ ನೋಡಪ್ಪ. ಅಲ್ಲ ಹೋಗಲ್ಲ. ಓಕೆ, ಇದನ್ನ ಮನೇಲಿ ಕೂತ್ಕೊಂಡು ವೀಕ್ಷಿಸಿರೋ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಇವತ್ತು ನಾವು ಮಾಡ್ತಾ ಇರೋ 250ನೇ ಎಪಿಸೋಡ್. ಓಕೆ, 1000ನೇ ಎಪಿಸೋಡ್ ಮಾಡೇ ಮಾಡ್ತೀವಿ 100%. ಸರ್, ನೀವು ಮುಂದಕ್ಕೆ ಯಾವತ್ತಾದ್ರೂ ನೀವು ಒಂದು ಶೋ ಆಂಕರಿಂಗ್ ಮಾಡ್ಬೋದು ಅಂತ ಅನ್ಕೊಳ್ಳಿ. ನಾನ್ ನಿಮ್ಗೊಂದು ಟಿಪ್ಸ್ ಹೇಳ್ಕೊಟ್ಬಿಡ್ತೀನಿ ಸರ್. ಹೇಳಿ. ಆಡಿಯನ್ಸ್ಗೆ ಯಾರು ಕಾಣಿಸಲ್ಲ ಅವ್ರನ್ನ ಗ್ರೀಟ್ ಮಾಡಬೇಡಿ ಸರ್. ನಮ್ಮ ಅಮ್ಮ ಅಲ್ಲಿ ಕೂತಿರೋದು ಯಾರಿಗೂ ಕಾಣಲ್ಲ. ನೀವು ಗಿರ್ಜಮ್ಮ ಅವ್ರೆ ಅಂದ್ಬಿಟ್ರಿ ಯಾರಿಗೂ ಗೊತ್ತಾಗಲ್ಲ. ಸೂಪರ್ ಸರ್, ಬನ್ನಿ ಸರ್ ಕೂತ್ಕೊಳ್ಳಿ. 150ನೇ ಸಿನಿಮಾ ವಿಸ್ಮಯ. ಹೇಳಿ ಸರ್, ವಿಸ್ಮಯ ಬಗ್ಗೆ ಹೇಳಿ ಸರ್. ಅಯ್ಯೋ ಸರ್, ನೀವು ಕೂತ್ಕೊಳ್ಳಿ ಸರ್. ಇಲ್ಲ, ಕೂತ್ಕೊಂಡ್ರೆ ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ. 150ನೇ ಸಿನಿಮಾ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ನಾರ್ಮಲ್ ಆಗಿ ಕತೆ ನಮ್ಮ ಅರುಣ್ ಅವ್ರ ಕತೆ ಹೇಳಿದ್ರು.
ಇದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್. ಅಂಡ್ ತುಂಬಾನೇ ಬ್ಯುಸಿ ಆಗಿದ್ದೆ ನಾನು. ತುಂಬಾ ನಾನು ಪಿಕ್ಚರ್ ಡೈರೆಕ್ಟ್ ಮಾಡ್ತಿರೋದು ಇದೆಲ್ಲ ತುಂಬಾ ಟೈಟ್ ಡೇಟ್ಸ್. ಅವಾಗ ಬಂದು ಸಿನಿಮಾ ಮಾಡ್ಬೇಕು ಅಂತ ಕೇಳಿದಾಗ ಒಬ್ಬೊಬ್ರಿಗೆ ಡೈರೆಕ್ಟ್ ಆಗಿ ಇಲ್ಲ ಅಂತ ಹೇಳಕ್ ಆಗಲ್ಲ. ಸರಿ ಕತೆ ಕೇಳ್ಬಿಟ್ಟು ಹೇಳಿದ್ರೆ ಏನಾದ್ರು ಒಂದು ನೆಪ ಹೇಳ್ಬಿಟ್ಟು ಹೌದು ಮಾಡೋದಕ್ ಆಗಲ್ಲ ಸರ್ ಈಗ ಅಂತ ಹೇಳ್ಬೋಣ ಅಂತ. ಸರಿ ಕತೆ ಕೇಳೋದು ಅದು ಒಬ್ಬ ಟೆಕ್ನಿಷಿಯನ್ ಕೊಡುವಂತ ಒಂದು ಮರ್ಯಾದೆ ಅನ್ನೋ ದೃಷ್ಟಿಯಿಂದ ಕತೆ ಕೇಳಿದೆ. ಕತೆ ಕೇಳಾದ್ಮೇಲೆ ಇಂಥ ಒಳ್ಳೆ ಕತೆನ ಬಿಟ್ರೆ ನಾನೊಬ್ಬ ಮುಟ್ಟಾಳಾಗಿ ಹೋಗ್ತೀನಿ ಅಂದ್ಕೊಂಡು ಅದಾದ್ಮೇಲೆ ಹಾಗೆ ಈ ಚಿತ್ರನ ಒಪ್ಕೊಂಡೆ ನಾನು. ಅದಾದ್ಮೇಲೆ ಗೊತ್ತಾಯ್ತು 150ನೇ ಸಿನಿಮಾ ಅನ್ನೋದು. ಅಲ್ಲಿವರೆಗೂ ಗೊತ್ತಿರಲಿಲ್ಲ ನನಗೆ. ಈಗ ವಿಸ್ಮಯ ತಂಡದಿಂದ ಇವರ ಜೊತೆಯಲ್ಲಿ ಇವತ್ತು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ನವೀನ್ ಅವ್ರು ಬಂದಿದ್ದಾರೆ, ಹಾಗೆ ಡೈರೆಕ್ಟರ್ ಆದಂತ ಅರುಣ್ ವೈದ್ಯನಾಥನ್ ಅವ್ರು ಬಂದಿದ್ದಾರೆ. ದಯವಿಟ್ಟು ಅವ್ರನ್ನ ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡ್ಕೊಬೇಕು. ಪ್ಲೀಸ್ ಬನ್ನಿ ಸರ್. ಹಲೋ ಸರ್, ವೆಲ್ಕಮ್ 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 ವೆಲ್ಕಮ್. ಹಾಯ್ ನವೀನ್, ವೆಲ್ಕಮ್ ವೆಲ್ಕಮ್. ಬನ್ನಿ. ಪ್ಲೀಸ್ ಸರ್ ಕೂತ್ಕೊಳ್ಳಿ. Naveen. Yes, sir. The speciality of Vismaya cinema. Definitely, in this big stage, I would like to thank both of them for this opportunity to score music for the film, and that too, sir's 150th film. I'm so happy and proud to score the music. And coming to the point, the speciality of the script is definitely the script. So full that it drew a lot of music. Oh, lovely. Director sir. Yes sir. Yes. Tell me sir, 150th cinema ನಮ್ಮ ಅರ್ಜುನ್ ಸರ್ದು 150ನೇ ಸಿನಿಮಾ ನೀವು ಡೈರೆಕ್ಟ್ ಮಾಡ್ತಾ ಇದ್ದೀರಾ. First of all, thanks for having us here. It's a pleasure sir. And you don't think about those kind of milestones while you direct the movie. Correct. Especially you don't think about the stature of the star when you direct, you know. And that responsibility is also with Arjun sir, because he made all of us comfortable. We thought we should do justice to the script. Correct. For that, everyone should put our heart and soul. And that's how our Vismaya also happened. Fantastic. ಸರ್, ಈಗ ನನಗೆ ಒಂದು ತುಂಬಾ ಟೆಂಪ್ಟ್ ಆಗ್ತಿದೆ ಸರ್. ಏನು ಅಂದ್ರೆ ಇವಾಗ ನೀವು ಪೊಲೀಸ್ ಆಫೀಸರ್ ಅಲ್ಲ ಸರ್, ನೀವು ಪೊಲೀಸ್ ಆಫೀಸರ್ ಸರ್. ನಾನೊಬ್ಬ ರೌಡಿ ಸರ್. ಡೈಲಾಗ್ ಇಲ್ಲ ಸರ್, ಬರೀ ಕಣ್ಣಲ್ಲೇ ಮಾತಾಡ್ಬೇಕು ಸರ್. ಸ್ವಲ್ಪ ಆ ಒಂದು ಸೀನ್ ನಾವು ಮಾಡೋಣ ಸರ್. ಸುಮ್ಮನೆ ಇರಿ. ಬರೀ ಡೈರೆಕ್ಟರ್ ಸರ್ ಆವಾಜ್ ಹಾಕೋದು ಸರ್. You just give a look, sir. Action. ನಾನು ಆಕ್ಚುಲಿ ನಮ್ಮ ಬಾಸ್ನ ಕರಿತಾ ಇದ್ದೆ, ನೀವು ಅಷ್ಟೊಂದು ಸೆಟಲ್ ಮಾಡ್ಕೊಂಬಿಡಿ. ಯಾಕೆ ನಾವಿಬ್ರು ಕಿತ್ತಾಡೋದು, ಪೂಜಾ ಬರ್ಗ್ ಹೋಗೋಣ ಅಂದ್ರು ಓಕೆ ಅಂದ್ಬಿಟ್ಟೆ ನಾನು. ನಮ್ ಬಾಸ್ ನನಗೆ ಕರೆದ್ಬಿಟ್ಟು ಏನ್ ಮಾಡ್ತಾ ಇದ್ರೆ ಗೊತ್ತಾ ಸರ್, ಇವಾಗ ನಾನು ಬಾಸ್ನ ಕರಿತೀನಿ ಅಂದಿದ್ದು ನಿಮ್ಮನ್ನ ಅನ್ಕೊಂಡ್ರಾ? ಇಲ್ಲ, ಯಾರು ನಿಮ್ ಬಾಸ್? ಮೋಹನ್. ಸರ್ ಇದೊಂದೇ ಒಂದು ಮಾಡ್ಕೊಟ್ಬಿಡಿ ಸರ್ ಪ್ಲೀಸ್. ಪ್ಲೀಸ್ ಅವ್ರು ಒಂದ್ಸಲಿ ಆವಾಜ್ ಆಗ್ತಾರೆ, ಒಂದ್ಸಲಿ ಗುರಾಯಿಸ್ಬಿಡಿ ಸರ್. ಬನ್ನಿ ಬನ್ನಿ ಮೋಹನ್ ಸರ್, ಪ್ಲೀಸ್ ಸರ್. ಒಂದೇ ಒಂದು ಇವ್ರಿಗೆ ತುಂಬಾ ಸರ್, ಇವ್ರಿಗೆ ತುಂಬಾ ಆಸೆ ಇದೆ ಸರ್. ಇವ್ರಿಗೆ ರೌಡಿ ತರ ಬರ್ಬೇಕು, ಮರ್ಯಾದೆ ಉಳಿಸ್ರಿ. ಹಾ ಅಲ್ಲ, ಆಕ್ಟಿಂಗು ಸರ್. ಇವ್ರನ್ನ ಕರೆಯೋದು ನಾವು ಕಾರ್ಕಳ ಸ್ಟಾರ್ ಅಂತ ಸರ್. ಕಾರ್ಕಳದವರು ತುಂಬಾ ದೊಡ್ಡ ಸ್ಟಾರ್ ಸರ್, ಅಂಡ್ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಷಿಯನ್. ಇವ್ರು ಏನಂದ್ರೆ ಇವ್ರಿಗೆ ಆಕ್ಟಿಂಗ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಸರ್. ಸೊ ಆದಷ್ಟು ಆಕ್ಟಿಂಗ್ ಕಲಿತಾ ಇರ್ತಾರೆ ಸರ್. ನೀವು ಇವಾಗ ಮಾಡಿದ್ರಲ್ಲ ಸರ್, ಅದನ್ನ ನೋಡಿ. ಸುಮ್ಮನೆ ಅರ್ಜುನ್ ಸರ್, ನೀವು ನೋಡ್ಬೇಕು ಇವ್ರ ರಿಯಾಕ್ಷನ್ಸ್. ಹೌದಾ? ಕಮಾನ್ ಕಮಾನ್ ಮೋಹನ್ ಕಮಾನ್. ಗತ್ತು ಗತ್ತು ಗತ್ತು. ಪ್ಯಾಂಟ್ ಲೂಸ್ ಮಾಡ್ಕೊಳ್ಳಿ, ಬೇಡ ಬೇಡ. ರೆಡಿ, ಮ್ಯೂಸಿಕ್. ಇದೆಲ್ಲ ಬೇಕಾ? ಅಯ್ಯೋ ರಾವ, ಕೂತ್ಕೊಳ್ಳಿ ಅಲ್ಲಿ. ಆ ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಬಿಲ್ಡಪ್ಸ್.
ಆಂಜನೇಯ ಭಕ್ತನಿಗೆ ಆಕ್ಷನ್ ಕಿಂಗ್ಗೆ ಗಂಡುಗಳಿಗೆ ಸಿಂಹದ ಮರಿಗೆ ಮಜಾ ಟಾಕೀಸ್ ನಲ್ಲಿ ರಾರಾಜಿಸುತ್ತಿರುವ ರಾಜೀವ ಲೋಚನ ಅರ್ಜುನ 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 ಅವರಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ. ಏನಿದು ಸ್ಪೆಷಲ್ ಎಂಟ್ರಿ ಎಲ್ಲ ತಗೋತಾ ಇದೀರಲ್ಲ, ಏನಿದು ಸ್ಪೆಷಲ್ ಜೈಕಾರ? ಮತ್ತೆ ಅರ್ಜುನ್ ಸರ್ಜಾ ಅಂದ್ರೆ ಸುಮ್ನೆನಾ? ಸೌತ್ ಇಂಡಿಯಾಗೆ ಸೂಪರ್ ಸ್ಟಾರು, ಅವ್ರಿಗೇನೆ ಸ್ಪೆಷಲ್ ಆಗಿರೋ ಜೈಕಾರ. ರುಚಾ ಹಾ. ಸುಮ್ನೆ ಎಂಟ್ರಿ ತಗೊಂಡಿರೋದಲ್ಲ, ಇವತ್ತು ಇಡೀ ವಿಶ್ವನೇ ವಿಸ್ಮಯ ಪಡುವಂತ ಒಂದು ಸ್ಪೆಷಲ್ ನ್ಯೂಸ್ ಕೊಡ್ತಾ ಇದೀವಿ. ಹೌದಾ? ಹಾ, ಹಾ. ಓ, ನಿಮ್ ಸ್ಪೆಷಲ್ ನ್ಯೂಸ್ ನನಗ್ ಗೊತ್ತು. ಅದೇ ಡೈಲಾಗು, ಅದೇ ಬಿಲ್ಡಪ್. ಇನ್ನೇನ್ ಹಿಂದಕ್ ಹೋಗಲ್ಲ, ಮುಂದಿಂದ ಬರಲ್ಲ. ಯಾರ್ ಬಗ್ಗೆ ಮಾತಾಡ್ತಿದ್ಯಾ ನೀನು? ಯಾರ್ ಇವರು? ಒನ್ ಅಂಡ್ ಓನ್ಲಿ ವರು, ನಮ್ ಸಂಘದ ಅಧ್ಯಕ್ಷರು. Yes. ಇವ್ರ ಬಗ್ಗೆ ಏನಾದ್ರೂ ಒಂದು ತೊಟ್ಟೆಗ್ ಬೆಟ್ಟಿಕ್ ಅಂತ ಮಾತಾಡೋ, ನಮ್ ಸಂಘದ ಲೇಡಿ ಬಾಂಡ್ಗಳೆಲ್ಲ ಅಟ್ಯಾಕ್ ಮಾಡ್ಬಿಡ್ತಾರೆ. ಹುಷಾರ್. ಸಂಘ ಅಧ್ಯಕ್ಷರೇ, ಸೂಪರ್ ಮಗ, ಸೂಪರ್ ಇರ್ಲಿ. ಸಂಘ ಯಾವ್ದು ಹೇಳಮ್ಮ ಫಸ್ಟ್? ಅಕಸ್ಮಾತ್ ಸಂಘ. ಏನ್ ಸಂಘ? ಅಕಸ್ಮಾತ್ ಸಂಘ. ಅಕಸ್ಮಾತ್ ಸಂಘ ಯಾವ್ದ್ರಿ ಅದ್ರಿ? EKASMAT ಇದನ್ನ ಒಟ್ಟಿಗೆ ಹೇಳಿ ನೋಡೋಣ. AKASMAT ಅಕಸ್ಮಾತ್ ಅಂದ್ರೆ ಫುಲ್ ಫಾರ್ಮ್ ಹೇಳಮ್ಮ. ಅಖಿಲ ಕರ್ನಾಟಕ ಅರ್ಜುನ್ ಸರ್ಜಾ ಮಹಿಳಾ ಅಭಿಮಾನಿಗಳ ಸಂಘ ಮತ್ತು ಟ್ರಸ್ಟ್. ಓ, ಇದೇ ಅಕಸ್ಮಾತ್. ವಾ, ಸಾಕಾಗಿದೆ. ಅಕಸ್ಮಾತ್ ಸರ್, ನಿಮ್ ಲೈಫ್ ಅಲ್ಲಿ ಯಾರಾದ್ರೂ ಇಲ್ಲ, ಈ ತರ ಒಂದ್ ಮಾಡಿಸ್ಬಿಡ್ಬೇಕು ಅಂತ ಈಗ ಯೋಚನೆ ಬರ್ತಾ ಇದೆ ನನಗೆ. ಅಕಸ್ಮಾತ್ ಸಂಘ. ವಾ, ಬರೋ ನೀವು ಹುಟ್ಟಿದಕ್ಕೆ ಸಾರ್ಥಕವಾಗಿರುವಂತ ಇದೊಂದೇ ಒಂದು ಕೆಲಸ ಮಾಡಿದೀರ ನೋಡ್ರಿ. ಸಂಘದಿಂದ ಏನೇನ್ ಸ್ಪೆಷಲ್ ಪ್ರೋಗ್ರಾಮ್ ಹಾಕೊಂಡಿದ್ದೀರಾ ಪ್ಲೀಸ್? ಸ್ವಲ್ಪ ನೀ ಹಂಗೆ ಸುಮ್ನೆ ನಿಂತ್ಕೊಂಡ್ಬಿಡಪ್ಪ. ಈಗ ಫಸ್ಟ್ ಒಂದ್ ಸ್ಪೆಷಲ್ ಪ್ರೋಗ್ರಾಮ್ ನಡೆಯತ್ತೆ, ನೀನ್ ನೋಡುವಂತೆ. ಸರ್, ಇಲ್ಲಿ ಏನೇನಾಗುತ್ತೆ ನಾನ್ ಜವಾಬ್ದಾರಲ್ಲ ಸರ್. ನಾನ್ ಬರೀ ಮಾತುಕತೆ ಸರ್. ಇಲ್ಲಿ ಬೇರೆ ಏನಾಗುತ್ತೆ ನನಗೋದಕ್ಕೂ ಏನು ಸಂಬಂಧ? ಅಕಸ್ಮಾತ್ ಸಂಘದ ವತಿಯಿಂದ ಸರ್ ಬನ್ನಿ ಸರ್. ಏನ್ ಸರ್ ನೀವು? ಹಾಕೋ, ನಾನೇ ಹಾರ ಹಾಕ್ಬೇಕು ಅಂತಿದ್ದೆ. ಇನ್ನು 18 ಆಗಿಲ್ಲ, ಅದಕ್ಕೆ ಹಾಕ್ಲಿಲ್ಲ. ಥ್ಯಾಂಕ್ ಯು. ಸರ್ ಬನ್ನಿ ಸರ್ ಇಲ್ಲಿ. ಮತ್ತೆ ಸರ್ ಬನ್ನಿ ಸರ್. ಹಾ. ಡಾಗ್ ಐಸ್, ಕ್ಯಾಟ್ ಐಸ್, ಔಲ್ ಐಸ್, ಈಗಲ್ ಐಸ್, ಮೈ ಐಸ್, ಹಿಸ್ ಐಸ್, ಆಲ್ ಐಸ್, THU 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 THU. ಅದನ್ನಾದ್ರೂ ಕರೆಕ್ಟ್ ಆಗಿ ತೂತು ಅಂದ್ರಮ್ಮ. ಸರ್ ಯಾಕೆ ಗೊತ್ತಾ ಸರ್ ದೃಷ್ಟಿ ತೆಗ್ದಿದ್ದು? ಹಾ. ರುಚಾ ಹಾ. ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ. ಹಾ. ನನ್ನಂತ ಯಂಗ್ ಅಂಡ್ ಬ್ಯೂಟಿಫುಲ್ ಗರ್ಲ್ಸ್ ಕನಸಲ್ಲಿ ದಿನಾ ಬಂದ್ ಕಾಡ್ತಾರೆ. ದೃಷ್ಟಿ ಹಾಕ್ತಿವಿ, ಅದಕ್ಕೆ ದೃಷ್ಟಿ ತೆಗ್ದೆ ಕಣೋ. ಅದಕ್ಕೆ ನಮ್ ಸಂಘದಿಂದ ಅವಾಗವಾಗ ದೃಷ್ಟಿ ತೆಗೆಯೋ ಕಾರ್ಯಕ್ರಮನ ಇಟ್ಕೊಳ್ತೀವಿ. ವರ್ಷಕ್ಕೊಂದ್ಸಲಿ ದೃಷ್ಟಿ ವಾರ್ಷಿಕೋತ್ಸವನು ಆಚರಿಸ್ತೀವಿ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಅಭಿಮಾನಿಗಳಂದ್ರೆ ನಿಮ್ ತರ ಇರ್ಬೇಕು. ನಿಜಾಲು ಸೂಪರ್, ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇವ್ರ ಸಿನಿಮಾ ರಿಲೀಸ್ ಆಗಿದ ತಕ್ಷಣ ನಮ್ ಸಂಘದ ಮಹಿಳಾ ಮನೆಗಳೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ಇವ್ರ ಸಿನಿಮಾ ನೋಡೋಕೆ ಕ್ಯೂನಲ್ಲಿ ನಿಂತ್ಕೊಂಡಿರ್ತೀವಿ. ಕಟ್ಔಟ್ ನಾವೇ ಕಟ್ತೀವಿ, ಹಾಲ್ನ ಅಭಿಷೇಕನು ಮಾಡ್ತೀವಿ. ಬ್ಲಾಕ್ ಅಲ್ಲಿ ಟಿಕೆಟ್ ನಾವೇ ಸೇಲ್ ಓ, ಮಾಡ್ತೀವಿ. ವೆರಿ ಗುಡ್. ಇದೆಲ್ಲ ಜ್ಞಾಪಕ ಇಟ್ಕೊಂಡಿರ್ತೀನಿ. ಪಿಕ್ಚರ್ ರಿಲೀಸ್ ಆದ ಮಾಡ್ಬೇಕು. ಮಾಡಿದ ಕೇಳಿ ಸರ್ ಅವಾಗ. ಸರ್, ನಮ್ಮ ಅಕಸ್ಮಾತ್ ಸಂಘದಿಂದ ಇನ್ನೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಸರ್. ತಪ್ಪದೆ ಪ್ರತಿ ತಿಂಗಳು ಕಿಟ್ಟಿ ಪಾರ್ಟಿ ಮಾಡೇ ಮಾಡ್ತೀವಿ ಸರ್, ಬಿಡೋದೇ ಇಲ್ಲ. ಆಮೇಲೆ ನಾನು ಸಂಘದ ಅಧ್ಯಕ್ಷೆ ಒಂದ್ ಕಂಡೀಷನ್ ಹಾಕ್ಬಿಟ್ಟಿದೀನಿ. ಕಿಟ್ಟಿ ಪಾರ್ಟಿಗೆ ಬರೋ ಮಹಿಳಾ ಮಣಿಗಳೆಲ್ಲ ಅರ್ಜುನ್ ಸರ್ಜಾ ಸಿನಿಮಾಲಿ ಅವ್ರ ಹೀರೋಯಿನ್ಗಳು ಯಾವ್ಯಾವ ತರ ಡ್ರೆಸ್ ಮಾಡ್ಕೊಂಡು ಯಾವ್ಯಾವ ಡಿಸೈನರ್ ಸೀರೆ ಉಟ್ಕೊಂಡಿರ್ತಾರೋ ಹಂಗೆ ಬರ್ಬೇಕು ಅಂತ ಹೇಳ್ಬಿಟ್ಟಿದೀನಿ ಸರ್. ಎಲ್ರು ಹಂಗೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರೆ ಸರ್. ಈ ಸತಿ ನಿಮ್ ಸಾಂಗ್ ಬೇಸ್ಡ್ ಒಂದು ಕಾಂಪಿಟೇಷನ್ ಇಟ್ಟಿದ್ದೀನಿ. ಮಿನಿ ಬಾರೆ ಇಲ್ಲಿ ಹಾಡ್ ಕಲ್ತ್ಕೊಳ್ಳೆ. ಅಧ್ಯಕ್ಷರೇ, ನೋಡು, ದೊಡ್ಡೋರೆಲ್ಲ ಹಾಗೆ ಚಿಕ್ಕೋರ್ ಕಾಲಿಗೆ ನಮಸ್ಕಾರ ಮಾಡಬಾರ್ದು. ಅಲ್ಲ, ಆಯಸ್ ಕಡಿಮೆ ಆಗತ್ತೆ ಕಣೆ. ವಿನೋದ, ಸಾಂಗ್ ಹಾಕೋ. ಅರ್ಜುನ್ ಸರ್ಜಾ ಸರ್ ಹೇಳ್ಕೊಡ್ತಾರೆ ಸರ್. ಸರ್ ಕಿಟ್ಟಿ ಪಾರ್ಟಿ ಸರ್, ಪ್ಲೀಸ್ ಇಂಪಾರ್ಟೆಂಟ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಕಿಟ್ಟಿ ಪಾರ್ಟಿಗೆ ಪ್ರಾಕ್ಟೀಸು.
ನಾನು ನಿಂತ್ಕೋತೀನಿ, ನೀವು ಮಾಡಿ. ಸರ್ ನೀವ್ ಒಂದೇ ಒಂದ್ ಸ್ಮೈಲ್ ಮಾಡಿದ್ರೆ ಸಾಕು ಸರ್, ನಮ್ ಕಿಟ್ಟಿ ಪಾಟ್ಲಿರೋ ಹೆಣ್ಮಕ್ಳೆಲ್ಲ ಬಿದ್ದೋಗ್ಬಿಡ್ತೀವಿ. ಒಂದೇ ಒಂದ್ ಸ್ಟೆಪ್ಪು ಸರ್, ಪ್ಲೀಸ್. ಪ್ಲೀಸ್ ಸರ್, ನೀನು ಡಾನ್ಸ್ ಮಾಡು, ಡಾನ್ಸ್ ಆಗೋ ತರ ನುಲಿತಾ ಇದೆಯಲ್ಲಮ್ಮ, ಫಸ್ಟ್ ಡಾನ್ಸ್ ಮಾಡ್ಬಿಡು ಆಗಿದಾಗ್ಲಿ. ವಿನೋದ ಸಾಂಗ್ ಹಾಕು. ಅಯ್ಯ ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ ಸರ್. ಸರ್ ಸಂಘದ ವತಿಯಿಂದ ಇನ್ನೊಂದು ರಿಕ್ವೆಸ್ಟ್ ಇದೆ ಸರ್, ಪ್ಲೀಸ್. ಇನ್ನೂ ಒಂದು. ಅಲ್ಲ ಕಣೋ, ಇವ್ರ ಆಕ್ಷನ್ ಕಿಂಗ್ ಕಣೋ, ಹಾಗೆ ಆ ಗಂಡೆದೆಯ ಎಲ್ಲ ಗಂಡುಗಳನ್ನ ಹಾಗೆ ಅವ್ರ ಗುಂಡಿಗೆ ಅಳ್ಳಾಡೋ ಹಾಗೆ ಮಾಡಿ ಗ್ರೌಂಡ್ಗೆ ಕೆಡವೆ ಹಂಗೆ ಮಟಾಶ್ ಮಾಡ್ತಾರಲ್ಲ ಸರ್, ಆ ತರದ್ ಒಂಚೂರು ಆಕ್ಷನ್ ನನ್ಗೂ ಹೇಳ್ಕೊಡು ಸರ್. ನಿಮ್ಗೆ ಯಾಕ್ರಿ ಆಕ್ಷನ್? ಏನ್ ಮಾಡೋದಪ್ಪ, ತುಂಬಾ ಸುಂದರವಾಗಿ ಹುಟ್ಬಿಟ್ಟಿದೀನಿ. ನಾನು ಆಚೆ ಹೋಗಕ್ಕಿಲ್ಲ, ಬರೀ ಗಂಡಸರು ಕಾಟ, ಎಲ್ರು ಹಿಂದೆ ಬರ್ತಾರೆ, ರೋಸ್ ಕೊಡ್ತಾರೆ. ನನ್ನಷ್ಟು ಚೆನ್ನಾಗಿಲ್ಲ ಪಾಪ, ಮಿನಿಗೂ ರೋಮಿಯೋಗಳ ಕಾಟ ಅಂತೆ. ಅದಕ್ಕೆ ಸರ್ ಸೆಲ್ಫ್ ಡಿಫೆನ್ಸ್ ಬೇಕು ಸರ್, ನೀವ್ ಹೇಳ್ಕೊಡಿ ಸರ್ ಆಕ್ಷನ್ ಸೆಲ್ಫ್ ಡಿಫೆನ್ಸ್. ವಿಗ್ಗು ಅಲ್ಸೆಟ್ ತೆಗ್ದೋದ್ರೆ ನಮಗೆ ಪ್ರಾಣನೇ ಬಿಡ್ತಾರೆ. ಸೆಲ್ಫ್ ಡಿಫೆನ್ಸ್ ಸಂಘದ ಅಧ್ಯಕ್ಷೆಗೆ ಅವಮಾನ ಆಗ್ತಾ ಇದೆ. ಹೇಳಿಲ್ವಾ, ಲೇಡಿ ಡಾನ್ ಬಂದ್ರೆ ಅಟ್ಯಾಕ್ ಮಾಡ್ತಾರ, ಹುಷಾರು. ಸರ್ ಬನ್ನಿ ಸರ್, ಸೆಲ್ಫ್ ಡಿಫೆನ್ಸ್. ಅಧ್ಯಕ್ಷೆ ಸುಜನ್ ಹೆಲ್ಪ್ ಮಾಡಿ. ಅವ್ರಿಗೂ ನಮ್ಗೆ ಆಗೋದಿಲ್ಲ ಸರ್. ಅವ್ರಿಗೆ ಏನ್ ಹೇಳ್ಕೊಡ್ಬೇಕು? ಅಧ್ಯಕ್ಷರು ಸರ್, ಅಧ್ಯಕ್ಷರಿಗೆ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಸೆಲ್ಫ್ ಡಿಫೆನ್ಸ್ ಸರ್, ಅಲ್ಲಿ ಹತ್ರ ಬರ್ತೀನಿ ಒಂದು ಬಿಡಿ ಸರ್, ಹೇಳ್ತೀನಿ ಫೈಡ್ ಸರ್. ಏನ್ ಹೇಳ್ಕೊಡ್ಬೇಕು? ಸರ್ ನೋಡಿ ಸರ್, ದಿನ ಸುಮ್ನೆ ಕೊತ್ತಂಬರಿ ಸೊಪ್ಪು ಹಿಂಗ್ ತರಕ್ ಹಿಂಗ್ ಆಚೆ ಕಾಲಿಡ್ತೀನಿ. ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು ಅಂತ ರೇಗಿಸ್ತಾರೆ ಸರ್. ಸರ್ ಆತರ ರೇಗ್ಸೋರ್ಗೆ ಹಂಗೆ ಯಾರನ್ನಾದ್ರು ತೋರಿಸಿ. ಇಲ್ಲಿ ಇದಲ್ಲ ಸರ್, ವೇಸ್ಟ್ ಮಾಡಿ. ಮೋಹನ್ ಅಪ್ಪ ಗಂಡಸರು ರೇಗಿಸ್ಬೇಕಾಗಿರೋದು ರೆಮೋ ಅಂತ. ಓಕೆ, ಈಗ ಬನ್ನಿ ಸರ್. ನಾನೀಗ ಎಂಟ್ರಿ ಕೊಡ್ಲಾ ಸರ್? ಬನ್ನಿ, ಫಸ್ಟ್ ಕಲ್ತ್ಕೊಳಮ್ಮ. ಅಲ್ಲ, ನಾನು ಎಂಟ್ರಿ ಕೊಡ್ತಾ ಇದ್ದೀನಿ, ಅವ್ರು ರೇಗಿಸ್ತಾ ಅವ್ರು ಇದ್ದಾರೆ. ಹೇಳ್ಬೇಕು ನಿಂಬೆ ಹಣ್ಣಿನಂತ ಹುಡುಗಿ ನೋಡು ಅಂತ ಹೇಳ್ಬೇಕು. ಆಕ್ಷನ್. ಈ ನಿಂಬೆ ಹಣ್ಣಿನಂತ ಆಂಟಿ ಬಂದ್ಲು ನೋಡಿ. ನೋಡಿ ಸರ್, ಹೆಣ್ಮಕ್ಳಿಗೆ ಹೇಗೆ ಅವಮಾನ ಮಾಡ್ತಿದ್ದಾರೆ. ಸೆಲ್ಫ್ ಡಿಫೆನ್ಸ್ ಏನ್ ಮಾಡ್ಬೇಕು ಹೇಳ್ಕೊಡಿ ಸರ್. ಇವಾಗ ನೀವು ಅವ್ರು ಬಂದು ನಿಮ್ಮನ್ನ ಹಿಂಗಿಟ್ರು ಅಂತ ಇಟ್ಕೊಳ್ಳಿ, ಹಿಂಗೆ ಬನ್ನಿ ಇಲ್ಲಿ ಕೈ ಇಡಿ. ಅವ್ರ ಕೆನ್ನೆ ಹತ್ರ ಕೈ ಇಡಕ್ ಮುಟ್ಟಕ್ ಬರ್ತಾರೆ ಅಂತ ಇಟ್ಕೊಳ್ಳಿ. ನೀವು ನಾನೇ ಈ ಪೊಸಿಷನ್ ಇದ್ದೆ ಅಂತ ಇಟ್ಕೊಳ್ಳಿ. ಹಿಂಗ್ ಇಟ್ಕೊಂಡು ಇವ್ರನ್ನ ಹಿಂಗ್ ಮಾಡಿ ಆರಾಮಾಗಿ ಕೆಳಗ್ ಕೂತ್ಕೊಂಡ್ಬಿಡ್ತಾರೆ. ತುಂಬಾ ಮಾಡಿದ್ರೆ ಕೈ ಬೋದೋಗುತ್ತೆ, ಕೆಳಗ್ ಕೂತ್ಕೊಳ್ಳಿ. ಹಿಂಗ್ ಕೂತ್ಕೊಂಡ್ಬಿಡ್ತಾರೆ. ಈ ಕೈ ಹಿಂಗ್ ಇಟ್ಕೊಳ್ಳಿ, ಇದನ್ನ ಇಟ್ಕೊಂಡು ಹಿಂಗ್ ಮಾಡಿಸ್ಬೇಕು. ಅವ್ರು ಎದ್ದೇಳಕ್ಕೆ ಆಗಲ್ಲ. ಹೌದಾ ಸರ್? ಅವಾಗ ಅವ್ರು ಹೋಗೋವಾಗ ನೀವ್ ಹೇಳಿ, ಅರೆ ಬೆಳ್ಳುಳ್ಳಿ ಅಂತ ಗಂಡು ನೋಡು ಅಂತ. ಸರ್ ಒನ್ ಟ್ರಯಲ್ ಸರ್. ಈಗ ನೀವು ಮೋಹನ್ ತರ ಬರ್ತೀರಾ, ನಾನು ಒಂದೇದ್ ನೋಡ್ಲಿ ವರಲಕ್ಷ್ಮಿ ಸರ್. ಈ ನಿಂಬೆ ಹಣ್ಣಿನಂತ ಅಜ್ಜಿ ಬಂದ್ಲು ನೋಡು. ವರಲಕ್ಷ್ಮಿ ಇಲ್ಲ, ತುಂಬಾ ಅನ್ಯಾಯ ಪಾಪ. ನೀವು ಹಂಗೆಲ್ಲ ಓಕೆ, ಒಂದ್ ಸೆಕೆಂಡ್ ರೆಡಿ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು, ಏ ಬಾಲು. ಕೈ ಇಟ್ಕೊಳ್ಳಿ. ಇಜಿಲ್ಲ ಬಾಯ್. ವರಲಕ್ಷ್ಮಿ ಅನ್ಯಾಯ ಇದು. ನನ್ಗೆ ಏನೋ ಹೇಳ್ಕೊಟ್ರೆ ಏನೋ ಮಾಡ್ತಾರೆ ಅಂದ್ರೆ ಏನು ಮಾಡಿಲ್ಲ. ಸರ್, ಈ ಅಮ್ಮನ ಹೆಸರು ವರಲಕ್ಷ್ಮಿ ಅಲ್ಲ, ಚಾನ್ಸ್ ಲಕ್ಷ್ಮಿ ಅಂತ ಇಡ್ಬೇಕಾಗಿತ್ತು. ಅವಕಾಶ ಲಕ್ಷ್ಮಿ. ಸರ್ ಬಿಡಿ ಸರ್, ನಂದೇ ತಪ್ಪು ಸರ್. ನೋಡಿ, ಸೆಪರೇಟ್ ಆಗಿ ಇವ್ರನ್ನ ನಮ್ಮ ಅಕಸ್ಮಾತ್ ಸಂಘಕ್ಕೆ ಕರೆಸ್ಕೊಳ್ಳೋಣ, ಅಲ್ಲಿ ಸೆಪರೇಟ್ ಆಗಿ ಇವರಿಂದ ಟ್ರೈನಿಂಗ್ ತಗೊಳ್ಳೋಣ. ಎನಿವೇ, ನಮ್ಮ ರಿಕ್ವೆಸ್ಟ್ಗೆಲ್ಲ ಸ್ಪಂದಿಸಿದ್ರಿ, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್ ಸರ್. ಒಂದೇ ಒಂದ್ ರಿಕ್ವೆಸ್ಟ್. ಇನ್ನೂ ಒಂದು ಹಾ, ಸೆಲ್ಫಿ ಗಿಲ್ಫಿ ಹಾಯ್. ನಥಿಂಗ್, ನೋ ಸೆಲ್ಫಿ. ಆಟೋಗ್ರಾಫ್. ನಮ್ ಮನ್ಸಲ್ಲೇ ಇವ್ರ ಗ್ರಾಫ್ ಇರ್ಬೇಕಾದ್ರೆ ಬೇರೆ ಆಟೋಗ್ರಾಫ್ ಯಾಕೆ ಹೇಳೋ? ಮತ್ತಿನ್ನೇನು? ಅದು ಒಂಚೂರು ಡೊನೇಷನ್ ಬೇಕಾಗಿತ್ತು ಸರ್. ಏನ? ಅದೇ ಕಣೋ, ಅಕಸ್ಮಾತ್ ಸಂಘ ನಡ್ಸಕ್ಕೆ ಎಷ್ಟು ದೊಡ್ಡ ಸಂಘ ಕಟ್ಟಿದೀವಲ್ಲ, ಅದಕ್ಕೆ ಡೊನೇಷನ್ ಒಂಚೂರು ಇವ್ರು ಉದಾರವಾಗಿ ದಾನ ಮಾಡಿದ್ರೆ. ಚೆನ್ನಾಗಿದೆ ಇದು ವರ್ಷ. ಸೃಜಾ, ನೀ ಹೇಳಿದ್ರೆ ಕೊಡ್ತಾರೆ ಕಣೋ. ನೀವು ಕೇಳಿದ್ರೆ ಖಂಡಿತ ಕೊಡ್ತೀರಲ್ವಾ ಸರ್? ನೀವು ಕೊಡ್ತಾರೆ. ಆದ್ರೆ ಒಂದೇ ಒಂದು ಕಂಡೀಷನ್ ಇದೆ. ಏನ್ ಕಂಡೀಷನ್? ಈಗ ನೀವು ಅಧ್ಯಕ್ಷರಲ್ವಾ? ಹೌದು, ನಾನೇ. ಇವಾಗ ಅಸೋಸಿಯೇಷನ್ ತಗೊಂಡೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಬೇಕು ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ನಾನು ಕೊಡ್ಬೇಕಾಗುತ್ತೆ ಸರ್. ನಾನು ಈ ಮಿನಿಗ್ ಹೇಳ್ದೆ ಸರ್, ಈ ಅಭಿಮಾನ ಇದು ಎಲ್ಲ
ಹೃದಯದಲ್ಲಿದ್ರೆ ಸಾಕು. ಏನ್ ದೊಡ್ಡದಾಗಿ ಸಂಘ ಎಲ್ಲ ಮಾಡ್ಕೊಂಡೆಲ್ಲ ತೋರಿಸ್ಕೋಬೇಕಾ ಜನದತ್ಗೆ? ನಮಗ್ ಗೊತ್ತು ಅರ್ಜುನ್ ಸರ್ಜಾ ಅಂದ್ರೆ ನಮ್ಗೆ ಎಷ್ಟ್ ಇಷ್ಟ ಅಂತ. ಆ ಪ್ರೀತಿ ಅಭಿಮಾನ ಮನಸ್ಸಿನಲ್ಲಿ ಇದ್ರೆ ಅಂದ್ರೆ ಸಾಕು ಅಂತ. ಬರ್ತ್ ಸರ್ಟಿಫಿಕೇಟ್ ಕೊಡಲ್ವಾ ಇವರು? ಸರ್ ನೀವು ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ ಸರ್, ಇದು ಕೂತ್ಕೊಳ್ಳಿ. ಏನೋ ಕೇಳ್ತಿದ್ರಿ, ಏನೋ ಬೇಕು ಅಂತ. ಅಯ್ಯೋ ಸರ್, ಏನು ಬೇಡ? ನಾನ್ ಕೇಳಿದ್ರೆ ನೀವ್ ಆಸ್ತಿನೇ ಬರ್ಕೊಡ್ತೀರಾ, ನನಗ್ ಗೊತ್ತು. ಅರ್ಜುನ್ ಸರ್ಜಾ ಬಗ್ಗೆ ಹೃದಯದಲ್ಲಿ ಮನಸ್ಸಿನಲ್ಲಿ ಪ್ರೀತಿ ಇದೆ, ಅಭಿಮಾನ ಇದೆ, ಸಾಕು ಸರ್. ಏಯ್ ಸಂಘ ಗಿಂಗ ಎಂತ ಇಲ್ಲ ಸರ್, ಇವ್ರೇ ಹೇಳಿದ್ದು. ಪಂಚಾಯ್ತರ ಹಾಕಿದ್ರೆ 100 ರೂಪಾಯಿ ಕೊಡ್ತೀನಿ ಅಂತ. ಈಗ ನಮ್ಮ ವಿಸ್ಮಯ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ನವೀನ್ ಅವರು AR ರೆಹಮಾನ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅಂಡ್ ಈಸ್ ಅ ವೆರಿ ವಂಡರ್ಫುಲ್ ಟ್ಯಾಲೆಂಟ್. ಇವತ್ತು ನಮ್ಮ ಮಜಾ ಟಾಕೀಸ್ ಬಂದಿರೋದ್ರಿಂದ ವಿ ವುಡ್ ಲವ್ ಟು ಸಿ ಯು ಪರ್ಫಾರ್ಮ್ ಆನ್ ದಿ ಸ್ಟೇಜ್. ಪ್ಲೀಸ್ ಬನ್ನಿ, ದ ಸ್ಟೇಜ್ ಇಸ್ ಆಲ್ ಯೋರ್ಸ್. ಅವಲೇ ಬ್ಯೂಟಿಫುಲ್. ನೆಕ್ಸ್ಟ್ ಅವ್ರು ಬಾರಿಸೋದು ಗಿರಿಜಮ್ಮ ಅವ್ರಿಗೂ ಅಂಡ್ ಫಾರ್ ಯು ಡೆಡಿಕೇಶನ್. ವಾವ್ ಅವಲೇ, ವಾವ್. Super. Lovely, lovely, lovely. Thank you so much, Kavin. Thank you so much. Thank you, sir. Thank you so much. ಇನ್ನೊಂದು ಸ್ಪೆಷಾಲಿಟಿ ಆಫ್ ದಿಸ್ ಸಾಂಗ್, ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು ಮೈ ಫಾದರ್. ಹಿ ಆಕ್ಟೆಡ್ ಇನ್ ದ ಸಿನಿಮಾ. ದ ಸಿನಿಮಾ ವಾಸ್ ಡೈರೆಕ್ಟೆಡ್ ಬೈ ಇಂದ್ರಜಿತ್ ಫಾದರ್. ಎಲ್ಲಿಂದಲೋ ಬಂದವರು ಅಂತ ಲೋಕೇಶ್ ಸರ್ ಅದ್ಭುತವಾದ ನಟನೆ, ನಮ್ಮ ತಂದೆ ಲಂಕೇಶ್ ಅವರು ನಿರ್ದೇಶನ, ಮತ್ತು ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್, ಭಾಷೆನೇ ಇಲ್ಲ ಅನ್ನೋದಕ್ಕೆ ನೀವು ಪ್ರೂವ್ ಮಾಡಿರ ಇವತ್ತು. ಅದ್ಭುತ. I'm so happy to be playing this here. ಥ್ಯಾಂಕ್ ಯು ಸೋ ಮಚ್. ಈಗ ಒಂದು ವಿಲ್ ಮೇಕ್ ಇಟ್ ಒಂದು ಸ್ವಲ್ಪ ಏನು ಅಂದ್ರೆ ಜುಗಲ್ ಬಂದಿ ಬಿಟ್ವೀನ್ ಯು ಅಂಡ್ ಅವರ್ ನಾಯ್ಸ್ ಪೊಲ್ಯೂಷನ್. ಏನು ಅಂದ್ರೆ ಆರ್ ಮೋಹನ್ ಇಸ್ ಅ ವಂಡರ್ಫುಲ್ ಕೀಬೋರ್ಡ್ ಪ್ಲೇಯರ್ ಅಲಾಂಗ್ ವಿತ್ ಅವರ್ ಟೀಮ್. ಒಂದು ಸಣ್ಣ ಒಂದು ಜುಗಲ್ ಬಂದಿ ಮಾಡೋಣ. ಓಕೆ, ರೆಡಿ?
ಸೂಪರ್ ಫ್ಯಾಂಟಾಸ್ಟಿಕ್. ವೆರಿ ನೈಸ್. ಇಷ್ಟು ದಿನಕ್ಕೆ ಹುಡುಕಿದಕ್ಕೆ ಸೂಪರ್. ನಾಳೆ ನುಂಗು ಮಗ ಈ ದಿನ ಬೇಗನೆ ಮಲ್ಕೊ ಮಗ ಸೊನ್ನೆ ಲೈಫು ಮಗ ನಂಬರ್ ಬರ್ಕೊ ಮಗ. How are you? I'm good. A big fan of you, sir. ಇಲ್ಲೇ ಪಕ್ಕದಲ್ಲಿ ಶೂಟಿಂಗ್ ನಡೀತಾ ಇತ್ತು. I heard you come here. So So I sweet of thought you. I'll wish you and go. Looking ಒಳ್ಳೆ ಫಿಟ್ ಆಗಿದ್ದೀರಾ. ಎಲ್ಲ ನಿಮ್ಮ you're the inspiration, sir. ಲಾಸ್ಟ್ ಟೈಮ್ ನೋಡೋಕ್ಕಿಂತ ಸ್ವಲ್ಪ ಇನ್ನೂ ಜೋರ. Thank you, sir. Hello, sir. Nice meeting you. Nice meeting you, sir. Hi, Naveen, sir. I've heard a lot about you. ನಿಮ್ಮ Slumdog Millionaire. You've been there as a, noticed over there. So very happy to see you. Pleasure, sir. ಹಲೋ, ನಾನು ಸುಜನ್ ಲೋಕೇಶ್ ಅಂತ. ಐ ಹೋಸ್ಟ್ ದಿಸ್ ಶೋ. ಅಲ್ಲ, ದಿನಾಗ್ಲೂ ಸಿಗ್ತೀವಲ್ಲ, ಅದಕ್ಕೋಸ್ಕರ. ತಾವ್ ಏನ್ ಹೇಳ್ದೆ ಕೇಳಿದೆ ಹಂಗೆ ಡೈನಾಮಿಕ್ ಆಗಿ ಎಂಟ್ರಿ ಕೊಟ್ಬಿಟ್ಟಿದ್ರಲ್ಲ, ಹಿಂಗೆ ಏನ್ ಮಾಡೋದು, ಬಿಗ್ ಫ್ಯಾನ್ ಆಫ್ ಅರ್ಜುನ್ ಸರ್ ಅಲ್ವಾ, ಸಿಗದ್ ಕಷ್ಟ ಅವರು. ಸೊ ಅದಕ್ಕೆ ಐ ಜಸ್ಟ್ ಎಂಟರ್ಡ್. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಬಹಳ ಖುಷಿ ಆಯ್ತು ತಾವ್ ಬಂದಿದ್ದು. ಬನ್ನಿ. ಚೆನ್ನಾಗಿದ್ದೀರಾ? ಗುಡ್. ವೆರಿ ಗುಡ್. ಅರ್ಜುನ್ ಸರ್ ದೊಡ್ಡ ಫ್ಯಾನ್ ಅಂತ ಹೇಳ್ತಾ ಇದೀಯಾ? ಎಸ್. ಅರ್ಜುನ್ ಸರ್ ನ ಬಗ್ಗೆ ತುಂಬಾ ಇಷ್ಟವಾಗುವಂತ ಒಂದು ಕ್ವಾಲಿಟಿ ನಿನಗೆ ಯಾವ್ದು? ವೆಲ್, ಫಸ್ಟ್ ಆಫ್ ಆಲ್ ಅರ್ಜುನ್ ಸರ್ ಅವ್ರದ್ದು ಫಸ್ಟ್ ಮೂವಿ 1979. ಕರೆಕ್ಟಾ ಸರ್? 80. 79 ಸರ್. ಓಕೆ. You started shooting. ಓಕೆ. So that was the year I was born. ಈಗ ಇವ್ರೇನು ಹೇಳಕ್ ಪ್ರಯತ್ನ ಪಡ್ತಿದ್ದಾರೆ? ಅಲ್ಲ, let me complete. ಓಕೆ. But still he looks young. I don't think so. Age is just a number ಅನ್ನೋದಕ್ಕೆ ಅರ್ಜುನ್ ಸರ್ ಸಾಕ್ಷಿ. And ಈ ಏಜ್ ನಲ್ಲೂ, I mean, he's not old. ಈ ಏಜ್ ನಲ್ಲಿ he's keeping himself fit ಅಂತಂದ್ರೆ I'm very proud of you, sir. You are an inspiration, and I know who's your inspiration. Your inspiration was Bruce Lee. Correct, sir? ಹೌದು. So, ಬ್ರೂಸ್ ಲಿ. when you are an inspiration, ನಾಲ್ಕು ಸಲ ಹೇಳಿದ್ದು, 4 ಟೈಮ್ ಹೇಳ್ತಾನೆ ಇರ್ಬೇಕು, ಬರ್ತಾನೆ ಇರುತ್ತೆ ಇನ್ಸ್ಪಿರೇಷನ್ ಅಂತ ಅಂದ್ಬಿಟ್ಟು. ಅರ್ಜುನ್ ಸರ್ಜಾ ಅವರ 150ನೇ ಸಿನಿಮಾದಲ್ಲಿ ಗೆಸ್ಟ್ಗಳು ಎಲ್ಲರೂ ಬಂದಾಯ್ತು. ಒಬ್ಬರ ಮೇಲೆ ಒಬ್ರು ಸರ್ಪ್ರೈಸ್. ಇನ್ನೊಬ್ಬ ಬಹಳ ಮುಖ್ಯವಾದಂತಹ ವ್ಯಕ್ತಿನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ವಿಸ್ಮಯ ಚಿತ್ರದ ನಿರ್ಮಾಪಕರಾದಂತಹ ಉಮೇಶ್. ವೆಲ್ಕಮ್ ಸರ್. ಉಮೇಶ್ ಸರ್, ಹೇಗಿದ್ದೀರಿ? All well. ಎಸ್ ಸರ್, ಟೆಲ್ ಮಿ, ವಿಸ್ಮಯ ಚಿತ್ರದ ಬಗ್ಗೆ ವಾಟ್ ಇಸ್ ದ ಮೋಸ್ಟ್ interesting thing that you felt was the importance of the cinema? Okay, first to begin with, ನನ್ನ ಮಜಾ ಟಾಕೀಸ್ ಟೀಮ್ ಸ್ಪಿರಿಟ್, ನಿಮ್ಮ ಎನರ್ಜಿ ಇಲ್ಲಿ ಬಂದಿದ್ದರಿಂದ ನೋಡ್ತಾ ಇದ್ದೀನಿ. ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ದ ಎಂಟೈರ್ ಟೀಮ್. Thank you, sir. ನಿಮ್ಮ ಎನರ್ಜಿ ನಿಮ್ದು ಇಸ್ ಎಕ್ಸ್ಟ್ರಾನರಿ. ಐ ಥಿಂಕ್ ಒನ್ ಮೋರ್ ಕ್ಲಾಪ್ ಯು ಕ್ಯಾನ್ ಗಿವ್ ಫಾರ್ ಯುವರ್ ಟೀಮ್. Thank you so much. It was
whatever you people are doing, no? Even I've never seen Arjun sir this involved in any show and doing things. Very sportive. You're asking anything, he's doing it like, you know. I'm like, so it's a very frank thing. He like, you know. you talk ಅರ್ಜುನ್ to ಸರ್ ಹಿಂಗ್ ನೋಡಿದ್ರು. So it was really nice. I was just telling JK, it's a fantastic show. Thanks for having us here. ಥ್ಯಾಂಕ್ ಯು ನಮ್ಮ ಪ್ರಿವಿಲೇಜ್ ಸರ್. Yeah, and talking about ವಿಸ್ಮಯ ನೋಡಿದ್ರೆ ನಾನು ಇಲ್ಲೇ ಲೈಕ್ ಇಲ್ಲೇ ಹುಟ್ಟು ಬೆಳೆದಿದ್ದ ಹುಡುಗ. ಸೊ ನನಗೆ ಅರ್ಜುನ್ ಸರ್ ಎಲ್ಲ ಟಿವಿಯಲ್ಲಿ ನೋಡಿ ಅವ್ರ ಸ್ಟಂಟ್ ಎಲ್ಲ ನಾವು ಟ್ರೈ ಮಾಡ್ತಾ ಇದೀವಿ. ಅವ್ರ ಜೊತೆ ಅವ್ರ 150ನೇ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ತುಂಬಾ ದೊಡ್ಡ ಭಾಗ್ಯ. ನಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಈಗ ಇನ್ನೊಂದು ವಿಸ್ಮಯನ ತೋರಿಸ್ತಾ ಇದ್ದೀನಿ. ಇವತ್ತು ಮಜಾ ಟಾಕೀಸಿನಲ್ಲಿ ಒಂದು ಅದ್ಭುತವಾದಂತ ಒಂದು ವಿಸ್ಮಯ ನಡೆಯಲಿದೆ. ಅದೇನು ಅಂದ್ರೆ ನಮ್ಮ JK ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾನ್ ಯಾಕಪ್ಪ? ಓಕೆ, ಈಗ ನೋಡಪ್ಪ, ನಾನು ಹೇಳ್ಬೇಕಾಗಿರೋದು ಹೇಳಾಗೋಗಿದೆ. ನೀನ್ ಅರ್ಜುನ್ ಸರ್ ಫ್ಯಾನು, ಅವ್ರನ್ನ ಕನ್ವಿನ್ಸ್ ಬಿಟ್ಟು ಅವ್ರ ಜೊತೆ ನೀನೇ ಡ್ಯಾನ್ಸ್ ಮಾಡು. ಸರ್ ನನ್ಗೋಸ್ಕರ ಇದು ತುಂಬಾನೇ ಆಗ್ಲಿಲ್ವಾ? ಬ್ರಿಲಿಯಂಟ್ ಅಲ್ವಾ ಸರ್? ಇದು ತುಂಬಾ ಜಾಸ್ತಿ ಆಯ್ತಲ್ಲ. ಜಾಸ್ತಿ ಆಯ್ತು. ನಾನ್ ಮಾಡಾಯ್ತಲ್ಲ. ಸೂಪರ್ ಸಾಂಗ್ ನಿಮ್ದೆ, ಸೂಪರ್ ಹಿಟ್ ಸಾಂಗು. ನೋಡಿ ನೀವೇ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತೀರಾ. ನಾನ್ ನೋಡ್ತೀನಿ ಸರ್, ನೀನ್ ಮಾಡಿ. ಸರ್ ಡೈಲಾಗ್ ಸರ್, ಡೈಲಾಗ್ ಇವಾಗ ವಿಸ್ಮಯ ಸಿನಿಮಾದು ಒಂದು ಡೈಲಾಗ್ ಹೇಳಿ ಸರ್. There is one dialogue in our film which Arjun sir said. Welcome team. This guy is definitely a psychotic and a serial killer. That's what Arjun sir would have said. Ade same thing if Rajini sir would have come. Welcome team. This guy is definitely a psychotic or serial killer. The same thing if Kamal sir. Welcome team. This guy is definitely a psychotic and a serial killer. ಸರ್, ಐ ವಿಲ್ ಟೀಚ್ ಯು ಸಮಥಿಂಗ್ ಇನ್ ಕನ್ನಡ ಸರ್. ಇಟ್ ಈಸ್ ವೆರಿ ಈಸಿ ಸರ್. ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಜಾ ಟಾಕೀಸ್. ನೀವು ನೋಡಿದ್ರ ಮಜಾ ಟಾಕೀಸ್ ಅಷ್ಟೇ. ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಿದ್ದೀರಾ ಮಜಾ ಟಾಕೀಸ್. ಚೆನ್ನಾಗಿದೆ. ರಜನಿ ಸರ್ ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಿದ್ದೀರಾ ಮಜಾ ಟಾಕೀಸ್. ಕಮಲ್ ಸರ್. Mr. Sujan, I didn't expect that you are going to say this. ಎಲ್ಲಕ್ಕೂ ಸ್ವಾಗತ. ನೀವು ನೋಡ್ತಿದ್ದೀರಾ ಮಜಾ ಟಾಕೀಸ್. ಸೂಪರ್ ಸರ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಓಕೆ, ವಿಸ್ಮಯ ಚಿತ್ರತಂಡದವ್ರ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ ಸರ್. ಅವರ ಪ್ರಶ್ನೆಗಳು. ಯಾರು ಮೊದಲಿಗರು? ಹಲೋ ಹಾ ಸರ್, ನಾನು ನಾಗಜ್ಯೋತಿ ಅಂತ ಮುರುಗಮಲ್ಲ ಇಂದ ಕೋಲಾರ ಡಿಸ್ಟ್ರಿಕ್ಟ್ ಕಡೆಯಿಂದ ಬಂದಿರೋದು. ಹೇಳಿಮ್ಮ. ನಮ್ಮ ಚೀಫ್ ಗೆಸ್ಟ್ ಅರ್ಜುನ್ ಸರ್ಜಾ ಅವ್ರಿಗೆ ಒಂದೇ ಒಂದು ಕ್ವಶನ್ ಹೇಳಿ ಸರ್. ಕನ್ನಡದಲ್ಲಿ ನಿಮ್ಗೆ ಯಾವ ಹೀರೋ ಅಂದ್ರೆ ಇಷ್ಟ ಮತ್ತೆ ಯಾಕೆ? ಡಾಕ್ಟರ್ ರಾಜ್ಕುಮಾರ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಅವ್ರನ್ನ ಯಾಕೆ ಇಷ್ಟಪಡ್ತೀವಿ ಅಂತ. ಅವರ ಒಂದು ಕನ್ನಡದ ಬಗ್ಗೆ ಅವ್ರಿಗಿದ್ದ ಅಭಿಮಾನ, ಅವರ ನಟನೆ, ಆಮೇಲೆ ಆ ಭಕ್ತಿ, ಅವರ ವರ್ಕ್ ನಲ್ಲಿ ಇದ್ದಂತ ಅವರ ಭಕ್ತಿ, ಜನಗಳನ್ನ ಅವರು ನೋಡದಂತ ರೀತಿ, ಇನ್ನು ಎಷ್ಟೋ ಇದೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ. ಧನ್ಯವಾದಗಳು ಸರ್. ಓಕೆ, ನೆಕ್ಸ್ಟ್. ನಮಸ್ತೆ ಸರ್, ನನ್ನ ಹೆಸರು ಲತಾಂಬಾ ಸಿ. ಸರ್, ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಎಂ ಕೋಡಳ್ಳಿ ಗ್ರಾಮದಿಂದ ಬರ್ತಾ ಇದ್ದೀನಿ ಸರ್. ಹಾಗೆ ನನ್ನ ಕ್ವೆಶನ್ ಶ್ರೀ ಅರ್ಜುನ್ ಸರ್ಜಾ ಸರ್ ಅವ್ರಿಗೆ. ಚಿರಂಜೀವಿ ಸರ್ಜಾ, ಧ್ರುವ ಸರ್ಜಾ ಹಾಗೂ ಐಶ್ವರ್ಯ ಸರ್ಜಾ ಮತ್ತೆ ನೀವು ಸೇರ್ಕೊಂಡಾಗ ಯಾವ ರೀತಿಯ ಫಿಲ್ಮ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀರಾ ಸರ್? ಇದುವರೆಗೂ ಅಂದ್ಕೊಂಡಿಲ್ಲ. ಒಂದು ಹಿಸ್ಟಾರಿಕಲ್ ಪಿಕ್ಚರ್ ಒಂದು ಮಾಡ್ಬೇಕು ಅನ್ಕೊಂಡಿದೀನಿ. ಪ್ರಾಬಬ್ಲಿ ಆ ಪಿಕ್ಚರ್ ನಲ್ಲಿ ಏನಾದ್ರೂ ಈ ಒಂದು ಸ್ಟಾರ್ ಕಾಸ್ಟ್ ಇರುತ್ತೆ. ಸೂಪರ್, ಆಕ್ಚುಲಿ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನೆಕ್ಸ್ಟ್. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಸುಕೃತ, ನಾನು ತುಮಕೂರಿಂದ ಬಂದಿದ್ದೀನಿ. ನನ್ನ ಕ್ವೆಶನ್ ಅರ್ಜುನ್ ಸರ್ಗೆ. ಸರ್, ನಿಮ್ಗೆ ಹೀರೋ ಆಗಿ ಮಾಡಕ್ ಇಷ್ಟನಾ ಅಥವಾ ವಿಲನ್ ಆಗಿ ಆಕ್ಟ್ ಮಾಡಕ್ ಇಷ್ಟನಾ ಸರ್? ಥ್ಯಾಂಕ್ ಗಾಡ್, ಹೀರೋಯಿನ್ ಆಗಿ ಮಾಡಕ್ ಇಷ್ಟ ಅಂತ ಕೇಳಲಿಲ್ಲ. ಹೀರೋ ಆಗಿ ತುಂಬಾ ಮಾಡ್ಬಿಟ್ಟಿದೀನಿ. ವಿಲ್ಲನ್ ಮಾಡಬಾರ್ದು ಅಂತ ಏನಿಲ್ಲ ನನಗೆ. ಒಳ್ಳೆ ಎಕ್ಸೈಟಿಂಗ್ ಆಗಿರುವಂತ ಒಂದು ಪಾತ್ರಗಳು ಸಿಕ್ಕಿದ್ರೆ ಅದು ಮಾಡ್ತೀನಿ. ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ಮಾಡ್ತೀನಿ. ವಿಲನ್ ಮಾಡಿಲ್ಲ. ಇನ್ನೊಂದು ಕನ್ನಡ ಇಂಡಸ್ಟ್ರಿ ಕಂಡಿರುವಂತ ಅದ್ಭುತವಾದಂತ ಒಬ್ಬ ನಟ ಅಂಡ್ ಖಳನಟ ಇವರ ತಂದೆ ಶಕ್ತಿ ಪ್ರಸಾದ್ ಅವರು. ಅಂತ ಒಂದು ಟ್ಯಾಲೆಂಟ್ ಅವ್ರು ಮಾಡಿದಂತ ಸಿನಿಮಾಗಳು ನೋಡಿದ್ರೆ ಇವತ್ತಿಗೂ ಇಟ್ ಇಸ್ ವೆರಿ 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 ಫ್ರೆಶ್. ಸೊ ಹಾಗಾಗಿ ಅವರ ಮಗ ಈ ಮಟ್ಟಕ್ಕೆ ಹೀರೋ ಆಗಿರೋದು ಇಟ್ ಇಸ್ ಫಿನಾಮಿನಲ್. ಆಕ್ಚುಲಿ ಇನ್ನೊಂದೇನಂದ್ರೆ, ನಮ್ಮ ತಂದೆ ಮಾಡಿದಂತ ಸಿನಿಮಾದಲ್ಲಿ ಮೊದಲನೇ ಸಿನಿಮಾ ಇವ್ರು ಅಂಬರೀಶ್ ಪುರಿ ಅವ್ರದ್ದು ಕಾಡು. ಅದರಲ್ಲಿ ನಮ್ಮ ತಂದೆ ವಿಲ್ಲನ್ನು, ಅಂಬರೀಶ್ ಪುರಿ ವಾಸ್ ದ ಹೀರೋ.
ಆ ಸಿನಿಮಾ ಆದ್ಮೇಲೆ ಮೈ ಫಾದರ್ ಬಿಕೇಮ್ ಅ ಹೀರೋ ಅಂಡ್ ಅಂಬರೀಶ್ ಪುರಿ ಸ್ಟಾರ್ಟೆಡ್ ಡೂಯಿಂಗ್ ನೆಗೆಟಿವ್ ಕ್ಯಾರೆಕ್ಟರ್ಸ್. ಸೊ ಫಾರ್ ಅನ್ ಆಕ್ಟರ್ ಯುಡ್ ನೆವರ್ ನೋ ವೇರ್ ಯುವರ್ ಡೆಸ್ಟಿನಿ ಗೋಸ್ ಅಂತ. ಬಟ್ ಎನಿವೇಸ್ ಥ್ಯಾಂಕ್ ಯು, ವಂಡರ್ಫುಲ್ ಕ್ವೆಶ್ಚನ್ ಮಾ. ಥ್ಯಾಂಕ್ ಯು ಸರ್. ವಿಸ್ಮಯ ತಂಡದವರು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದು, ಇಟ್ ವಾಸ್ ಅ ವಂಡರ್ಫುಲ್ ಎಪಿಸೋಡ್. ಸರ್ ಅರ್ಜುನ್ ಸರ್, ಮತ್ತೆ ನೀವು ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದು, ಇಟ್ ವಾಸ್ ಅನ್ ಆನರ್. ಅಂಡ್ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಫಾರ್ 150th ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸೂಪರ್ ಶೋ ಇದು. ನಿಮ್ಮ 150ನೇ ಸಿನಿಮಾ ವಿಸ್ಮಯಗೆ, ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಈ ಒಂದು ಲ್ಯಾಂಡ್ ಮಾರ್ಕ್ಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ, ಸ್ವೀಕರಿಸ್ಕೋಬೇಕು. ಮಜಾ 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 ಸಂಜನ್ ಮಜಾ ಟಾಕೀಸ್ ಮಜಾ ಟಾಕೀಸ್ ಮಜಾ 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 ಪ್ಲೀಸ್. ಥ್ಯಾಂಕ್ ಯು ಸರ್. ನೋಡಲಿ ಮಜಾ ಕೇಳಲಿ ಮಜಾ. ನವೀನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕಣ. ಅಪ್ಪಡೆ ಥ್ಯಾಂಕ್ ಯು ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಸರ್. ಇಟ್ಸ್ ನೈಸ್ ಇದಲ್ಲ, ಒಳ್ಳೆ ಗೆಸ್ಚರ್ ಇದು, ತುಂಬಾ ಚೆನ್ನಾಗಿ ಯಾಕೆ ಗಿಡ ಬೆಳೆಸಿ. ವೀಕ್ಷಕರೇ, ಆರ್ಟಿಸ್ಟ್ ಆದ್ಮೇಲೆ ಜನರನ್ನ ಎಂಟರ್ಟೈನ್ ಮಾಡೋದೇ ಒಂದು ಉದ್ದೇಶ ಇರುತ್ತೆ. ಅದರಲ್ಲೂ 150 ಸಿನಿಮಾಗಳಿಂದ ನಮ್ಮೆಲ್ಲರನ್ನ ರಂಜಿಸಿರುವಂತಹ ನಮ್ಮ ಅರ್ಜುನ್ ಸರ್ಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದೀವಿ. 150ನೇ ಸಿನಿಮಾ ವಿಸ್ಮಯಾಗಿ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ದಯವಿಟ್ಟು ನಾನು ಕೇಳೋದು ಒಂದೇ ಒಂದು, ಗಿಡ ನೆಡಿ, ನೀರನ್ನ ಉಳಿಸಿ, ನಗ್ತಾ ಇರಿ, ನಗಿಸ್ತಾ ಇರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.